ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಏನೈತಿ ಸಮ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಹಾಗೂ ಮಾಡಲ್ ಕ್ವಶನ್ ಪೇಪರ್ ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೀವು ಟಾಪಿಕ್ ವೈಸ್ ಕ್ಲಾಸ್ಗಳು ಹಾಗೆ PDF ನೋಟ್ಸು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೀವು ಸಹ ಪಡಿಬೋದು. ಸೊ ಈ ಹಿಂದಿನ ವಿಡಿಯೋದಲ್ಲಿ ಏನೈತಿ ಯಾವ ರೀತಿ ಮೆಂಬರ್ಶಿಪ್ ಪಡೆದುಕೊಳ್ಳೋದನ್ನು ನಾನು ಈಗಾಗಲೇ ಹೇಳಿರ್ತೀನಿ, ನೀವು ನೋಡ್ಕೋಬೋದು. ಅಥವಾ ಇಲ್ಲಿ ನೀವು ನಮ್ಮ ಒಂದು ಚಾನಲ್ನ ಹೋಮ್ ಪೇಜ್ನಲ್ಲಿ ಜಾಯಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ 159 ರೂಪೀಸ್ಗೆ ನಿಮಗೆ ಕ್ಲಾಸ್ ಮತ್ತು PDF ನೋಟ್ಸ್ಗಳ ಮೆಂಬರ್ಶಿಪ್ ಇದೆ, ನೀವು ಅದನ್ನು ಪಡೆಯಬಹುದಾಗಿದೆ. ಸೊ ತಡ ಮಾಡದೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇ ಕ್ವಶನ್ ಏನಪ್ಪ ಅಂತಂದ್ರೆ, ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಈಸ್ ಕಾಲ್ಡ್ ಅ ಪಾಲಿಗಾನ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಲೈನ್ ಸೆಗ್ಮೆಂಟ್ಗಳಿಂದ ಇಲ್ಲಿ ಏನೈತಿ ಅವು ಕ್ಲೋಸ್ಡ್ ಕರ್ವ್ ಆಗಿದ್ದು ಅಂದ್ರೆ ಅವು ಇಲ್ಲಿ ನಾವು ಇಲ್ಲಿ ಪಾಲಿಗಾನನ್ನು ನೋಡ್ಬೋದಾಗಿರ್ತದೆ. ಸೊ ಇದೊಂದು ಲೈನ್ ಸೆಗ್ಮೆಂಟು. ಸೊ ಇವು ಮೂರು ಕೂಡಿದಾಗ ಇಲ್ಲಿ ಒಂದು ಏನೈತಿದ ಕ್ಲೋಸ್ಡ್ ಕರ್ವ್ ಆದ ನಂತರ ಇದ ಒಂದು ಪಾಲಿಗಾನ್ ಅಂತ ಆಗ್ತದೆ. ಸೊ ಪಾಲಿಗಾನ್ ಅನ್ನೋದು ಮಿನಿಮಮ್ 3 ಇಲ್ಲಿ ಲೈನ್ ಸೆಗ್ಮೆಂಟ್ಗಳ ಕೂಡಬೇಕಾಗಿರ್ತದೆ. ಸೊ ಇಲ್ಲಿ 4 ಕೂಡಿದ ಅಂದ್ರೆ ಇದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ಸೊ 5 ಕೂಡಿತಂದ್ರೆ ಇದು ಪೆಂಟಾಗಾನ್ ಆಗುತ್ತೆ. ಸೊ ಈ ರೀತಿ ಏನೈತಿ ಇಲ್ಲಿ ಪಾಲಿಗಾನ್ ಅನ್ನೋದು ಬರ್ತದೆ. A polygon is defined as the simple closed curve formed by the joining of 3 or more line segments. End to end curve or lines alone do not satisfy this definition ಅಂದರು. ಸೊ ಇಲ್ಲಿ ಮಿನಿಮಮ್ 3 ಕರ್ವ್ ಇಲ್ಲಿ ಕೂಡಿದ ನಂತರ ಏನೈತಿ ಅದೊಂದು ಪಾಲಿಗಾನ್ ಅಂತ ಆಗ್ತದೆ, ಇಲ್ಲ ಅಂದ್ರೆ ಅದು ಪಾಲಿಗಾನ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, a polygon with a minimum number of sides is ಅಂದರು. ಸೊ ಮಿನಿಮಮ್ ನಂಬರ್ ಆಫ್ ಸೈಡ್ಸ್ ಇದ್ದು ಅಂದ್ರೆ ಆ ಪಾಲಿಗಾನ್ ಯಾವ್ದಾಗಿರ್ತದೆ, ಟ್ರಯಾಂಗಲ್ ಇಲ್ಲಿ ಆಗಿರ್ತದೆ. ಸೊ ಮಿನಿಮಮ್ ಇಲ್ಲಿ ಪಾಲಿಗಾನ್ ಆಗಕ್ಕೆ 3 ಲೈನ್ ಸೆಗ್ಮೆಂಟ್ಗಳು ಬೇಕಾಗ್ತವೆ. ಸೊ 3 ಲೈನ್ ಸೆಗ್ಮೆಂಟ್ಗಳನ್ನ ನಾವು ಜೋಡಿಸಿದಾಗ ಅದೇನಾಗುತ್ತೆ, ಅದೊಂದು ಟ್ರಯಾಂಗಲ್ ಅಂತ ಆಗಿರ್ತದೆ. ಸೊ 4 ಸೈಡ್ ಇದ್ದು ಅಂದ್ರೆ ಅದೊಂದು ಕ್ವಾಡ್ರಿಲ್ಯಾಟ್ರಲ್ ಪಾಲಿಗಾನ್ ಆಗಿರ್ತದೆ. 5 ಸೈಡ್ ಆಗಿತ್ತಂದ್ರೆ ಪೆಂಟಾಗಾನ್ ಆಗುತ್ತೆ. 6 ಆಗಿತ್ತಂದ್ರೆ ಹೆಕ್ಸಾ ಆಗುತ್ತೆ. ಅದೇ ರೀತಿ ನಾವು 7, 8, 9, 10 ಹಿಂಗೆ ನಾವು ನೋಡ್ಬೋದು ಪಾಲಿಗಾನ್ಸ್ಗಳನ್ನ. ನೆಕ್ಸ್ಟ್ ಕ್ವಶನ್, ಪಾಲಿಗಾನ್ ಈಸ್ ದ್ಯಾಟ್ ಹ್ಯಾವ್ ನೋ ಪಾರ್ಟಿಷನ್ ಆಫ್ ದೇರ್ ಡಯಾಗೋನಲ್ಸ್ ಇನ್ ದೇರ್ ಎಕ್ಸ್ಟೀರಿಯರ್ ಆರ್ ಕಾಲ್ಡ್ ಅಂದರು. ಸೊ ಇಲ್ಲಿ ಕಾನ್ವೆಕ್ಸ್ ಅನ್ನೋದು ಇಲ್ಲಿ ಆಗ್ತದೆ. In a convex polygon, all diagonals lay entirely inside the polygon. No interior angle is greater than 180. ಸೊ ಇಲ್ಲಿ ಪಾಲಿಗಾನ್ ಅನ್ನೋದು ಇಲ್ಲಿ ಈ ಟ್ರಯಾಂಗಲ್ದಲ್ಲಿ ಯಾವುದೇ ರೀತಿಯ ಡಯಾಗೋನಲ್ಸ್ ಬರೋದಿಲ್ಲ. ಸೊ ಈ ರೀತಿ ಐತೆ ಅಂದ್ರೆ ಸೊ ಇಲ್ಲಿ ನಾವು ಡಯಾಗೋನಲ್ಸ್ಗಳನ್ನ ನೋಡ್ಬೋದು. ಸೊ ಇಲ್ಲಿ ಇನ್ಸೈಡ್ ಏನೈತಿ 180 ಯಾವುದು ಆ್ಯಂಗಲ್ಗಳು ಇಲ್ಲಿ ಬರಂಗಿಲ್ಲ. ಸೊ ಬಂದು ಅಂದ್ರೆ ಏನೈತಿ ಅಲ್ಲಿ ಡಯಾಗೋನಲ್ ಆಗೋದ ಒಂದು ಎಕ್ಸ್ಟೀರಿಯರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನೈತಿ ಪಾಲಿಗಾನ್ ಹ್ಯಾವ್ ನೋ ಪಾರ್ಟಿಷನ್ ಆಫ್ ದೇರ್ ಡಯಾಗೋನಲ್ಸ್ ಇನ್ ದೇರ್ ಎಕ್ಸ್ಟೀರಿಯರ್ ಆಫ್ ಕಾಲ್ಡ್ ಅಂದರು. ಸೊ ಅದೇನಾಗಿರ್ತದೆ ಅಂದ್ರೆ ಕಾನ್ವೆಕ್ಸ್ ಆಗಿರ್ತದೆ. So next question, polygon that have any partition of their diagonal in their exterior are called ಅಂದರು. ಸೊ ಇಲ್ಲಿ ಕಾನ್ಕೇವ್ ಅಂತ ಆಗ್ತದೆ. ಸೊ ಈ ತರ ಅಪೋಸಿಟ್ ಏನಾಗುತ್ತೆ ಇಲ್ಲಿ ಆಗ್ತದೆ. ಇದು a concave polygon has at least one interior is angle greater than 180 ಡಿಗ್ರಿ. ಸೊ ಇಲ್ಲಿ ಕಾನ್ಕೇವ್ ಅನ್ನೋದು ಒಂದು ಯಾವುದರೇ ಆ್ಯಂಗಲ್ ಏನೈತಿ ಅಬೋವ್ 180 ಡಿಗ್ರಿ ಇರಬೇಕು. ಸೊ ಇಲ್ಲಿ ಅಬೋವ್ 180 ಡಿಗ್ರಿ ಇರೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಒಂದು ಡಯಾಗೋನಲ್ ಈ ರೀತಿ ಬಂದರೆ ಇನ್ನೊಂದು ಡಯಾಗೋನಲ್ ಔಟ್ಸೈಡ್ ಬರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಕಾನ್ಕೇವ್ ಪಾಲಿಗಾನ್ ಅನ್ನೋದು ಇಲ್ಲಿ ಆಗ್ತದೆ. ಅಬೋವ್ 180 ಡಿಗ್ರಿ ಒಂದು ಯಾವುದರೇ ಆ್ಯಂಗಲ್ ಬಂದರೂ ಕೂಡ ಅದ ಕಾನ್ಕೇವ್ ಆಗಿರ್ತದೆ. ಸೊ ಎಲ್ಲ ಆ್ಯಂಗಲ್ಗಳ ಬಿಲೋ 180 ಡಿಗ್ರಿ ಒಳಗಿದ್ದು ಅಂದ್ರೆ ಅದ
ಕಾನ್ವೆಕ್ಸ್ ಪಾಲಿಗಾನ್ ಆಗಿರ್ತದೆ. ನೆಕ್ಸ್ಟ್ ಆಲ್ ದ ಸೈಡ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಆರ್ ಅಂದರು. ಸೊ ಈಕ್ವಲ್ ಇನ್ ಲೆಂತ್ ಆಗಿರ್ತಾವೆ. ಸೊ ರೆಗ್ಯುಲರ್ ಪಾಲಿಗಾನ್ ಅನ್ನೋದು ಎಲ್ಲ ಈಕ್ವಲ್ ಲೆಂತ್ ಅನ್ನ ಹೊಂದಿರ್ತಾವೆ. ನೀವು ಎಕ್ಸಾಂಪಲ್ ತಗೋದಾರ ಸ್ಕ್ವೇರ್ ಅನ್ನ ತಗೋಬಹುದು. ನೆಕ್ಸ್ಟ್ ಆಲ್ ದ ಆಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ ಆರ್ ಆಫ್ ಸೊ ಈಕ್ವಲ್ ಇನ್ ಮೇಜರ್. ಸೊ ಇಲ್ಲಿ ಎಲ್ಲ ಮೇಜರ್ ಏನೈತಿ ಪ್ರತಿಯೊಂದು ಆಂಗಲ್ ಇಲ್ಲಿ ಈಕ್ವಲ್ ಆಗಿರ್ತಾವ. ಸೊ ಇಲ್ಲಿ ಸೈಡ್ಸ್ಗಳು ಈಕ್ವಲ್ ಆಗಿರ್ತಾವ, ಆಂಗಲ್ಗಳು ಈಕ್ವಲ್ ಆಗಿರ್ತಾವ. ನೆಕ್ಸ್ಟ್ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಪಾಲಿಗಾನ್ ವಿತ್ ಎನ್ ಸೈಡ್ ಇಸ್ ಗಿವನ್ ಬೈ ಅಂದರು. ಸೊ ಇಲ್ಲಿ ಇಂಟೀರಿಯರ್ ಯಾವುದೇ ಒಂದು ಪಾಲಿಗಾನ್ದ ಇಂಟೀರಿಯರ್ ಆಂಗಲ್ ಸಮ್ಮನ್ನು ನಾವು ಕಂಡುಹಿಡ್ಬೇಕಂದ್ರೆ ಅದಕ್ಕೆ ಫಾರ್ಮುಲಾ ಐತಿ. ಏನಪ್ಪ ಅಂತಂದ್ರೆ n-2 ಇಂಟು 180 ಆಗಿರ್ತದ. ಸೊ ನೀವು ಇಲ್ಲಿ ಟ್ರಯಾಂಗಲ್ದ ತಗೋದಾದ್ರೆ ಸೊ ಟ್ರಯಾಂಗಲ್ದ ಇಂಟೀರಿಯರ್ ಆಂಗಲ್ ಸಮ್ ಎಷ್ಟಾಗ್ತದ 180 ಆಗಿರ್ತದ. ಸೊ 180 ನಮಗೆ ಡೈರೆಕ್ಟ್ ಗೊತ್ತೈತಿ. ಇಲ್ಲಿ ಫಾರ್ಮುಲಾದಾಗ ಹೇಗ್ತಂದ್ರೆ ಇಲ್ಲಿ ಎನ್ ಅನ್ನೋದು ನಂಬರ್ ಆಫ್ ಸೈಡ್. ಸೊ ಇಲ್ಲಿ ಟ್ರಯಾಂಗಲ್ ಒಳಗೆ ನಂಬರ್ ಆಫ್ ಸೈಡ್ ಎಷ್ಟದಾವು 3 ಅದಾವು. -2 ಇಂಟು 180 ಆಗ್ತದ. ಸೊ ಇಲ್ಲಿ 3ರಲ್ಲಿ 2 ಹೋದ್ರೆ 1 ಉಳಿತದ. 1 ಇಂಟು 180 ಅಂದ್ರೆ ಇಲ್ಲಿ 180 ಡಿಗ್ರಿ ಆಗಿರ್ತದ. ಯಾವುದ ಟ್ರಯಾಂಗಲ್ದ ಇಂಟೀರಿಯರ್ ಆಂಗಲ್ ಸಮ್. ಸೊ ನಾವು ಇಲ್ಲಿ ನೆಕ್ಸ್ಟ್ ಪೆಂಟಾಗೋನ್ ತಗೋದಾದ್ರೆ ಪೆಂಟಾಗೋನ್ ಏನೈತಿ. ಸೊ ಪೆಂಟಾಗೋನ್ ಅನ್ನೋದು 5 ಸೈಡ್ಗಳನ್ನ ಹೊಂದಿರ್ತದ. 5 ಸೈಡ್ ಅಂದ್ರೆ 5 - 2 ಇಂಟು 180 ಆಗ್ತದ. ಸೊ ಇಲ್ಲಿ 5ರಲ್ಲಿ 2 ಹೋತಂದ್ರೆ ಇಲ್ಲಿ 3 ಉಳಿತದ. 3 ಇಂಟು 180. ಸೊ 3 ಇಂಟು 180 ಮಾಡಿದಾಗ ನಮ್ಗೆ 540 ಇಲ್ಲಿ ಆಗ್ತದ. ಸೊ 540 ಡಿಗ್ರಿ ಇಲ್ಲಿ ಆಗಿರ್ತದ. ಪೆಂಟಾಗೋನ ಇಂಟೀರಿಯರ್ ಆಂಗಲ್ ಸಮ 540 ಆಗಿರ್ತದ. ಅದೇ ರೀತಿ ನೀವು ಹೆಕ್ಸಾಗೋನ, ಆಕ್ಟಾಗೋನ, ಹೆಪ್ಟಾಗೋನ ಎಲ್ಲ ತಗೋಬಹುದು. ಸೊ ನೆಕ್ಸ್ಟ್ ಕ್ವಶನ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ರೈಟ್ ಆಂಗಲ್ ಇನ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ ಅಂದರು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ 90 ಡಿಗ್ರಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರೈಟ್ ಆಂಗಲ್ ಅಂದರು. ಇಲ್ಲಿ ರೈಟ್ ಆಂಗಲ್ ಇರ್ಬೇಕಂದ್ರೆ ಅದ 90 ಡಿಗ್ರಿ ಇರಬೇಕು. ಸೊ 90 ಡಿಗ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಎಷ್ಟು ಬರ್ತಾವ ಅಂತ ಕೇಳಿದಾರೆ. ಓನ್ಲಿ 1 ಮಾತ್ರ ಏನೈತಿ ಇಲ್ಲಿ 90 ಡಿಗ್ರಿ ಬರ್ತದ. ಸೊ ಇಲ್ಲಿ ಒಂದು ಆಂಗಲ್ ಮಾತ್ರ ಏನೈತಿ ಇಲ್ಲಿ 90 ಡಿಗ್ರಿ ಆಗಿರ್ತದ. ಸೊ ಅದೇನೈತಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ತದ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಹ್ಯಾಸ್ ಎಕ್ಸಾಕ್ಟ್ಲಿ 190 ಡಿಗ್ರಿ ಆಂಗಲ್. ದ ಅದರ್ 2 angles ಆರ್ ಅಕ್ಯೂಟ್ ಲೆಸ್ ದೆನ್ 90 ಡಿಗ್ರಿ ಇರ್ತಾವ. ಅಕ್ಯೂಟ್ ಅಂದ್ರೆ ಇಲ್ಲಿ ಲೆಸ್ ದೆನ್ 90 ಡಿಗ್ರಿ ಇರಬೇಕು, ಅದ ಅಕ್ಯೂಟ್ ಆಂಗಲ್ ಆಗುತ್ತೆ. ಸೊ ಇನ್ನೊಂದು ಅಬ್ಸ್ಟ್ಯಾಕ್ ಆಂಗಲ್ ಅಂತ ಬರ್ತದ. ಸೊ ಅದ ಅಬೋವ್ 90 ಡಿಗ್ರಿ ಬರ್ತದ, ಬಿಲೋ 180 ಡಿಗ್ರಿ ಆಗಿರ್ತದ. ನೆಕ್ಸ್ಟ್ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ ಆಫ್ ಪ್ಯಾರಲೋಗ್ರಾಮ್ ಅಂದರು. ಸೊ ಇಲ್ಲಿ ಪ್ಯಾರಲೋಗ್ರಾಮ್ಕ 4 ಸೈಡ. ಸೊ ಈ ರೀತಿ ಪ್ಯಾರಲೋಗ್ರಾಮ. ಸೊ ಇಲ್ಲಿ 4 ಸೈಡ್ ಇಂಟು -2 ಇಂಟು 180. ಸೊ ಇಲ್ಲಿ 4ರಲ್ಲಿ 2 ಹೊತ್ತಂದ್ರೆ 2 ಇಂಟು 180 ಆಗುತ್ತೆ. ಸೊ ಇಲ್ಲಿ 360 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಕ್ವಾಡ್ರಿಲೇಟ್ರಲ್ ಯಾವುದೇ ಇದ್ರೂ ಕೂಡ ಏನೈತಿ ಅದ 360 ಡಿಗ್ರಿಯನ್ನು ಹೊಂದಿರ್ತದ. ಇಂಟೀರಿಯರ್ ಆಂಗಲ್ ಸಮ ನೀವು ಸ್ಕ್ವೇರ್ ತಗೋಬಹುದು, ಅಥವಾ ರೆಕ್ಟ್ಯಾಂಗ್ಯುಲರ್ ತಗೋಬಹುದು, ಅಥವಾ ಪ್ಯಾರಲೋಗ್ರಾಮ್ ತಗೋಬಹುದು, ಅಥವಾ ಕೈಟ್ ತಗೋಬಹುದು, ಅಥವಾ ರೋಂಬಸ್ ತಗೋಬಹುದು. ಸೊ ಇವೆಲ್ಲ ಏನೈತಿ ಕ್ವಾಡ್ರಿಲೇಟ್ರಲ್ ಆಗುತ್ತವ. ಸೊ ಹಾಗಾಗಿ ಇವೆಲ್ಲ 360 ಡಿಗ್ರಿ ಇಂಟೀರಿಯರ್ ಆಂಗಲ್ ಸಮನ್ನ ಹೊಂದಿರ್ತವ. ನೆಕ್ಸ್ಟ್ ಕ್ವಶನ್, ದ ಆಂಗಲ್ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ ಆಫ್ ಕಾನ್ವೆಕ್ಸ್ ಪಾಲಿಗಾನ್ ಆಫ್ ಸೈಡ್ 7 ಅಂದರು. ಸೊ ಇಲ್ಲಿ ಎನ್ ಎಷ್ಟು ಕೊಟ್ಟಿದ್ದಾರೆ 7 ಅದಾವು. ಸೊ 7 ಸೈಡ್ ಅದಾವ ಅಂದ್ರೆ ಇಲ್ಲಿ 7 - 2 ಆಗುತ್ತೆ ಇಂಟು 180 ಡಿಗ್ರಿ. ಸೊ ಇಲ್ಲಿ ಇಂಟೀರಿಯರ್ ಆಂಗಲ್ ಸಮ್ ಎಷ್ಟಾಗುತ್ತೆ ಇಲ್ಲಿ 7ರಲ್ಲಿ 2 ಹೋದ್ರೆ 5 ಇಂಟು 180. ಸೊ 5 ಇಂಟು 80 90 ಆಗುತ್ತೆ. ಇಲ್ಲಿ ಒಂದು 0. ಸೊ 900 ಇಂಟೀರಿಯರ್ ಆಂಗಲ್ ಸಮ ಇಲ್ಲಿ
7 ಸೈಡ್ಸ್ಗಳ ಇದ್ದಾಗ ಆಗ್ತದೆ. ನೆಕ್ಸ್ಟ್, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ರೆಗ್ಯುಲರ್ ಹೆಕ್ಸಾಗಾನ್ ಈಸ್ ಆಫ್ ಮೆಜರ್ ಅಂದರು. ಸೊ ಇಲ್ಲಿ ಯಾವುದೇ ಒಂದು ಪಾಲಿಗಾನ್ದ ನಾವು ಅದರ ಎಕ್ಸ್ಟೀರಿಯರ್ ಆಂಗಲ್ ಕಂಡು ಹಿಡಿಬೇಕಂದ್ರೆ, ಸೊ ಈಚ್ ಎಕ್ಸ್ಟೀರಿಯರ್ ಆಂಗಲನ್ನು ಕಂಡು ಹಿಡಿಬೇಕಂದ್ರೆ ಅದು ರೆಗ್ಯುಲರ್ ಪಾಲಿಗಾನ ಆಗಿರಬೇಕು. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಫಾರ್ಮುಲಾ ಏನು ಬರ್ತದೆ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ 360 ಡಿಗ್ರಿ ಬೈ ಎನ್ ಅಂತ ಇಲ್ಲಿ ಆಗ್ತದೆ. ಸೊ 360 ಡಿಗ್ರಿ ಬೈ ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ಸೈಡ್ಸ್. ಸೊ ನಂಬರ್ ಆಫ್ ಹೆಕ್ಸಾಗಾನ್ಕ ನಂಬರ್ ಆಫ್ ಸೈಡ್ಸ್ ಎಷ್ಟು ಇರ್ತಾವೆ, 6 ಇರ್ತಾವೆ. ಸೊ 6 ಒಂದ್ಲೆ 6 6ಲೆ. ಸೊ 60 ಡಿಗ್ರಿ ಏನಾಗುತ್ತೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಲ್ಲಿ ಆಗಿರ್ತಾವೆ. ಸೊ ಇಲ್ಲಿ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ 60 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್, the number of sides of regular polygon is 15. then measure of each exterior angle ಅಂದರು. ಸೊ ಇಲ್ಲಿ ಪಾಲಿಗಾನ್ ಎಷ್ಟದ, 15 ಸೈಡ್ಸ್ಗಳನ್ನ ಹೊಂದಿದೆ. ಸೊ 360 ಬೈ 15 ಮಾಡಿದಾಗ ನಮ್ಗೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತದೆ, 15 ಒಂದ್ಲೆ 15 2ಲೆ 30 ಆಗುತ್ತೆ, 6 ಉಳಿತದೆ, 15 4ಲೆ 60. ಸೊ 24 ಡಿಗ್ರಿ ಏನಾಗಿರ್ತದೆ, ಇದು ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಗಿರ್ತದೆ. ಸೊ ಇಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಅದು. ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಸೊ ನಿಮಗೆ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಲು ಏನಾದರೂ ತೊಂದರೆ ಆದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ ಕೇಳ್ಕೊಬೋದು. ಸೊ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೂಡ ನಿಮ್ಗೆ ದೊರೀತಾವ. ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.